ಕುಮಾರಸ್ವಾಮಿ ನಾನು ಟ್ವೀಟ್ ಮಾಡಿದ್ರು ಸರ್, ಸಾಧನಾ ಸಮಾವೇಶದ ನಾಟಕ ಆಡಿ ಸಾಕು, ಫಸ್ಟ್ ಇನ್ ಬೆಂಗಳೂರಿಗೆ ಹೋಗಿ ಸರಿಪಡಿಸಿ. ಅಯ್ಯೋ ಅವ್ರನ್ನ ಏನಪ್ಪ ಸ್ವಲ್ಪ ಹೇಳ್ತೀನಿ ಕೇಳಿಲಿ. ಕಳ್ಸ್ವಾಮಿಗೆಲ್ಲ ನಾನು ಉತ್ತರ ಕೊಡಕ್ಕಾಗುತ್ತಾ ಸರ್? ಕೊನೆಯದಾಗಿ ಸರ್, ಸರಿನಪ್ಪ, ಅವ್ರು ಇಟ್ಟಂಡ್ರನ್ ಗಿರಾಕಿ ಕಳ್ಸ್ವಾಮಿಗೆಲ್ಲ ಉತ್ತರ ಕೊಡಕ್ಕಾಗುತ್ತಾ ಸರ್? ಈಗ KMF ಅಧ್ಯಕ್ಷ ಆಗಬೇಕು ಅನ್ನೋ ತಮ್ಮ ಪ್ರಯತ್ನಕ್ಕೆ ಮೊದಲ ಯಶಸ್ಸು ಸಿಕ್ಕಿದೆ, ಅವಿರೋಧವಾಗಿ ಆಯ್ಕೆಯಾಗಿದ್ದೀರಾ ಅಂತ. ನಾನು ಯಾವುದೇ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಲ್ಲ. ನಾನು ಒಬ್ಬ ಪಕ್ಷದ ಕಾರ್ಯಕರ್ತ. ಸೊ ಇವತ್ತು ನಮ್ಮ 3 ಜಿಲ್ಲೆಯ ನಾಯಕರು ಮತ್ತು ಮುಖಂಡರು ಕಾರ್ಯಕರ್ತರ ಒತ್ತಾಯಕ್ಕೆ ಮೆಣೆದು ನಾನು ಕನಕಪುರ ಹಾಲು ಉತ್ಪಾದಕರ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೆ. ಜನ ಎಲ್ಲರೂ ಸೇರಿ ಅಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅದು ಹೊರತುಪಡಿಸಾಗಿ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬೆಂಬಲಿನಿಂದ ಏನಾದರೂ KMFಗೆ ರೆಪ್ರೆಸೆಂಟೇಟಿವ್ ಆಗ್ತೀರಾ ಅಂತ? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದು ಎಲ್ಲ ನಾಯಕರು ಸೇರಿ ತೀರ್ಮಾನ ಮಾಡ್ತಾರೆ. ಬಮೂಲ್ ಅಧ್ಯಕ್ಷರು ಯಾರಾಗಬೇಕು ಅಂತೇಳಿ ಚುನಾವಣೆ ಇದೆ. 25ನೇ ತಾರೀಕು ಚುನಾವಣೆ ಇದೆ. 14 ಸ್ಥಾನಗಳಿಗೆ ಚುನಾವಣೆ ಇದೆ. ಅದರಲ್ಲಿ 3 ಸ್ಥಾನಗಳು ಅವಿರೋಧವಾಗಿ ಆಯ್ಕೆ ಆಗಿದೆ. ಇನ್ನು 11 ಸ್ಥಾನಗಳಿಗೆ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ಎಲ್ಲ ಗೆದ್ದಂಥ ಸದಸ್ಯರುಗಳು, ನಿರ್ದೇಶಕರುಗಳು ಮತ್ತು ಪಕ್ಷದ ಹಿರಿಯರೆಲ್ಲರೂ ಕೂಡ ಸೇರಿ ಯಾವ ಕಡೆ ಹೆಚ್ಚಿನ ಬೆಂಬಲ ಸಿಗ್ತದೆ ಅನ್ನೋದನ್ನು ಗಮನಿಸಿ ಆಮೇಲೆ ತೀರ್ಮಾನ ಆಗುತ್ತೆ ಹೊರತು ಈಗಲೇ ಏನೂ ತೀರ್ಮಾನ ಆಗೋದಿಲ್ಲ. ನೀವು ಹೇಳ್ದಂಗೆ ನಾಳೆ ಬೆಳಗ್ಗೆನೇ ಏನೂ ಆಗೋಗೋದಿಲ್ಲ. ಎಲ್ಲದಕ್ಕೂ ಸಮಯ ಬೇಕು. ಪ್ರಕೃತಿ ಈ ಸಾರಿ ಒಲ್ದಿದೆ. ಒಂದಷ್ಟು ಸಮಸ್ಯೆಗಳು ಬೆಂಗಳೂರಿನಲ್ಲಿ ಆಗ್ತಾ ಇರ್ಬೋದು. ಇಡೀ ರಾಜ್ಯದ ರೈತರು ಖುಷಿಯಿಂದ ಇದ್ದಾರೆ. ಎಲ್ಲ ಕಡೆ ಕಾಂಕ್ರೀಟ್ ಇರೋದ್ರಿಂದ ಬೆಂಗಳೂರಲ್ಲಿ ನಿಮಗೆ ಜಾಸ್ತಿ ಮಳೆ ಊದಂಗೆ ಕಾಣಿಸ್ತಾ ಇದೆ. ನಮ್ಮೂರಲ್ಲೆಲ್ಲ ಇನ್ನೂ ಕೆರೆ ತುಂಬಲಿಲ್ವಲ್ಲ, ಕಟ್ಟೆ ತುಂಬಲಿಲ್ವಲ್ಲ ಅಂತ ನಾವೆಲ್ಲ ಚಿಂತನೆ ಮಾಡ್ತಾ ಇದ್ದೀವಿ.